ಎಲ್ಲರಿಗೂ ನಮಸ್ಕಾರ. ಸನಾತನ ಮಾಹಿತಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, 2026ರಲ್ಲಿ ಶುಕ್ರವಾರ ಅಂದ್ರೆ ಜನವರಿ 23ನೇ ತಾರೀಕು ಶುಕ್ರವಾರ. ಈ ದಿನ ಎಷ್ಟು ಪವಿತ್ರವಾಗಿದೆ ಅಂದ್ರೆ, ಎಷ್ಟು ಶುಭ ದಿನವಿದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳೋದಾದ್ರೆ, ಈ ದಿನ ವಸಂತ ಪಂಚಮಿ ಎಂದು ಸರಸ್ವತಿ ಜಯಂತಿ ಇದೆ. ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಎಷ್ಟೇ ಓದರೂ ಕೂಡ ನೆನಪೇ ಉಳಿತಾ ಇಲ್ಲ, ಎಕ್ಸಾಮ್ ಬರೆಯುವಾಗ ಓದ್ತೀನಿ ಆದ್ರೆ ಆನ್ಸರೇ ಬರಲ್ಲ ಅಂತೇಳಿ ಎಷ್ಟೋ ಒಂದು ತೊಂದರೆಗಳನ್ನ ಎದುರಿಸ್ತಾ ಇರ್ತೀರಿ. ಯಾಕಾಗ್ತಾ ಇದೆ ಅಂತಂದ್ರೆ, ಮೇನ್ ಆಗಿ ಸರಸ್ವತಿ ದೇವಿಯ ಅನುಗ್ರಹ ಬೇಕು. ಯಾವಾಗ ಆ ಸರಸ್ವತಿ ದೇವಿಗೆ ನಾವು ಮನಸ್ಪೂರ್ವಕವಾಗಿ ಬೇಡ್ಕೊಂಡು ಆ ದೇವಿಯ ಹತ್ರ ಅನುಗ್ರಹವನ್ನು ಪಡಿತೀವೋ, ಅವಾಗ ನಮಗೆ ನಮ್ಮ ಇಷ್ಟಾರ್ಥಗಳು ಅಂದ್ರೆ ನಮ್ಮ ಎಲ್ಲ ಬಯಕೆಗಳು ವಿದ್ಯಾಪ್ರಾಪ್ತಿಯಾಗುವ ಒಂದು ಯೋಗ ಇರುತ್ತೆ. ಹಾಗಾಗಿ ನೀವೇನ್ ಮಾಡಬೇಕು ಅಂತಂದ್ರೆ, ಬೆಳಿಗ್ಗೆ ಶುಕ್ರವಾರ ಸರಸ್ವತಿ ಜಯಂತಿ ಇರುವುದರಿಂದ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸರಸ್ವತಿ ದೇವಿ ಒಂದು ಫೋಟೋದ ಮುಂದೆ ನಿಂತು ಓಂ ಹ್ರೀಂ ಕ್ರೀಂ ಶ್ರೀ ಓಂ ಸರಸ್ವತಾಯ ನಮಃ ಎಂಬ ಈ ಮಂತ್ರ ಇದೆಯಲ್ಲ 21 ಬಾರಿ ಹೇಳಿ. ಯಾಕಂತಂದ್ರೆ ಇದು ಸರಸ್ವತಿ ದೇವಿಯ ಬೀಜಾಕ್ಷರಿ ಮಂತ್ರ ಆಗಿರೋದ್ರಿಂದ ಸರಸ್ವತಿ ದೇವಿಗೆ ನೀವು ಅಂತ ಹೇಳುವಂತ ಮಂತ್ರ ಬಹಳ ಇಷ್ಟ ಆಗುತ್ತೆ. ತದನಂತರ ಆ ಮಂತ್ರ ಎಲ್ಲ ಹೇಳಿದಾದ್ಮೇಲೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, 2026ರಲ್ಲಿ ಇನ್ನೊಂದು ತಿಂಗಳು ಇಲ್ಲ 2 ತಿಂಗಳು ಬಾಕಿ ಇರ್ಬೋದು ಎಕ್ಸಾಮ್. ನಾನು ಎಕ್ಸಾಮ್ಗೆ ಎಷ್ಟೆಲ್ಲ ಪ್ರಿಪೇರ್ ಆಗಬೇಕು, ಏನೇನೆಲ್ಲ ಪ್ರಿಪೇರ್ ಆಗಬೇಕು, ಏನೇನೆಲ್ಲ ಟೈಮ್ ಟೇಬಲ್ ಹಾಕೋಬೇಕು ಅಂತೇಳಿ ಒಂದು ಕಡೆ ಅದೇ ದಿನ ಸರಸ್ವತಿ ದೇವಿ ಮುಂದೆ ಬರೆದಿಡಿ. ತದನಂತರ ಏನು ಮಾಡಿಯಪ್ಪ ಅಂದರೆ, ಇದೆಲ್ಲ ಆದಮೇಲೆ ಆ ಸರಸ್ವತಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಇದೆಲ್ಲ ಆದಮೇಲೆ ಇರುತ್ತೆ ಏನು ಮಾಡಬೇಕು ಅಂತಂದರೆ, ಒಂದು ಫಿಕ್ಸಿಬಲ್ ಟೈಮ್ ಟೇಬಲ್ ಹಾಕಬೇಕು. ಟೈಮ್ ಟೇಬಲ್ ಯಾವ ರೀತಿ ಇರಬೇಕಂದ್ರೆ, ಅದು ನೋಡಿದ ತಕ್ಷಣ ಓದುವಂಥ ಮನಸ್ಥಿತಿ ಬರಬೇಕು. ಆ ರೀತಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ನೋಡಿ, ನಾವು ಯಾವುದೇ ಒಂದು ಸ್ಟಡಿನ ಕಂಟಿನ್ಯೂ ಮಾಡಬೇಕಂದ್ರೆ ಒಂದು ಟೈಮ್ ಟೇಬಲ್ ಬೇಕೇ ಬೇಕಾಗುತ್ತೆ. ಮತ್ತೆ ಟೈಮ್ ಟೇಬಲ್ ಎಲ್ಲ ಆದಮೇಲೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ. ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾಕೆ ತಗೋಬೇಕು ಅಂತಂದರೆ, ನಾವು ಯಾವುದೇ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುತ್ತೋ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ನೋಡಿ, ಒಂದು 5 ವರ್ಷದ ಕ್ವಶನ್ ಪೇಪರ್ ತಗೊಳ್ಳಿ. ಅದರಲ್ಲಿ ಯಾವ್ಯಾವ ಕ್ವಶನ್ಗಳು ರಿಪೀಟ್ ಆಗ್ತಾ ಇದೆ, ಯಾವುದ್ಯಾವುದು ಬರ್ತಾ ಇದೆ ಅದೆಲ್ಲವೂ ಕೂಡ ಒಂದ್ಸಲ ಬರೆದು ತೆಗೀರಿ. ಯಾಕಂತಂದ್ರೆ ಅದು ಬರೆದು ತೆಗೆದ್ರಿಂದ ನಿಮಗೆ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಗಳು ಗೊತ್ತಾಗುತ್ತೆ. ಫಸ್ಟ್ನೇದು ಏನು ಮಾಡಿದ್ರಪ್ಪ ಅಂದ್ರೆ, ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರಿ. ಎರಡನೇದಾಗಿ ಏನು ಮಾಡಿದಿರಪ್ಪ ಅಂದ್ರೆ, ಆ ದೇವ್ರ ಹತ್ರ ಒಂದು ಟೈಮ್ ಟೇಬಲ್ ಹಾಕೊಂಡ್ರಿ. ಮೂರನೇದಾಗಿ ಒಂದು ಕ್ವಶನ್ ಪೇಪರ್ ತಗೊಂಡ್ರಿ. 4ನೇದಾಗಿ ಏನು ಮಾಡಬೇಕು ಅಂತಂದ್ರೆ, ಓದಬೇಕಾದ್ರೆ ಒಂದು 45 ನಿಮಿಷ ಮಾತ್ರ ಓದಿ. ಯಾಕೆ ಅಂತಂದ್ರೆ, ನಮ್ಮ ನ್ಯೂರನ್ ಸಿಸ್ಟಮ್ ಏನಿದೆಯಲ್ಲ ಅದು 45 ನಿಮಿಷ ಅಷ್ಟೇ ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಅದು ಒಳಗಡೆ ಪಟ ಅಂತ ಹೊಡಿಗೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಎಷ್ಟೇ ಹೋದ್ರೂ ಕೂಡ ಅದು ಮೈಂಡ್ ತಾನು ಏನಾಗುತ್ತೆ ಇಟ್ಕೊಳ್ಳಲ್ಲ. ಹಾಗಾಗಿ ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ, ಮತ್ತೆ 45 ನಿಮಿಷ ಓದಿ, ಮತ್ತೆ 10 ನಿಮಿಷ ಬ್ರೇಕ್ ತಗೊಳ್ಳಿ, 45 ನಿಮಿಷ ಓದಿ. ಈ ರೀತಿಯಾಗಿ ಓದ್ಕೊಂಡು ಬನ್ನಿ. 5ನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಒಂದು ನೀವು ಓದಿರ್ತಿರಲ್ಲ ಅದನ್ನು ಬರೆದು ತೆಗಿಬೇಕು. ಏನೆಲ್ಲ ಓದಿರ್ತಿರೋ ಮತ್ತೆ ಅದನ್ನು ಬರೆದು ತೆಗಿಬೇಕು. ಬರೆದು ಆದ್ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ, ಇವತ್ತೇನು ಓದಿರ್ತಿರೋ, ಇವತ್ತೇನು ಬರೆದಿರ್ತಿರೋ ಅದನ್ನ ನಾಳೆಗೆ ರಿವಿಷನ್ ಮಾಡಲೇಬೇಕು. ಒಬ್ಬ ಸಕ್ಸಸ್ ವಿದ್ಯಾರ್ಥಿಗಳ ಹಿಂದೆ ಏನಿರುತ್ತೆ ಅಂದ್ರೆ ಈ ರಿವಿಷನ್ ಇದ್ದೇ ಇರುತ್ತೆ. ಯಾವಾಗ ನೀವು ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು ಓದ್ಕೊಂಡು ಬರ್ಕೊಂಡು ಈ ಕ್ವಶನ್ ಪೇಪರ್ ರೀಡ್ ಮಾಡ್ಕೊಂಡು ರಿವಿಷನ್ ಮಾಡ್ತೀರಲ್ಲ, ಅವಾಗ ನಿಮಗೆ ಸಕ್ಸಸ್ ಸಿಗುತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ಎಷ್ಟೇ ಮಾಡಿದ್ರು ಕೂಡ ಇದೇ ಆಗ್ತಾ ಇರುತ್ತೆ. ಟಾಪರ್ ಸ್ಟೂಡೆಂಟ್ಸ್ ನೋಡ್ತಾ ಇರ್ಬೋದು. ಹೋದ ವರ್ಷ 2025ರಲ್ಲಿ 24ರಲ್ಲಿ ಯಾರೆಲ್ಲ ಸೆಕೆಂಡ್ ಪಿ ಯು ಟಾಪರ್ ಆಗಿರ್ತಾರೆ, 10th ಟಾಪರ್ ಆಗಿರ್ತಾರೆ, ಅವ್ರ ಆನ್ಸರ್ ಸೀಟ್ ಎಲ್ಲ ಒಂದು ಕಡೆ ಗೂಗಲಲ್ಲಿ ನೋಡ್ಕೋಬೇಕು. ಅವರೆಲ್ಲ ಹೆಂಗ್ ಬರ್ತಿದ್ದಾರೆ, ಹೆಂಗಿಲ್ಲ, ಅವ್ರೇನು ಯಾವುದೋ ಒಂದು ಟ್ರಿಕ್ನ ಫಾಲೋ ಮಾಡಿದ್ದಾರೆ ಅಂತೇಳಿ ನೋಡ್ಕೋಬೇಕು. ಆದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ಐಡಿಯಾದ ಮೂಲಕ ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಾಯ್ತು ಅನ್ಸುತ್ತೆ. ಏನು ಹೇಳಿದೆ ಅಂತಂದ್ರೆ, ಒಂದು ಸರಸ್ವತಿ ಜಯಂತಿ ದಿನ ಆ ದೇವರ ಹತ್ರ ಈ ಮಂತ್ರವನ್ನು ಹೇಳಿ ಆದ್ರತೆಯಿಂದ ಬೇಡ್ಕೋಬೇಕು. ಎರಡನೇದಾಗಿ ಒಂದು ಫಿಕ್ಸಬಲ್ ಟೈಮ್ ಟೇಬಲ್ ಇಟ್ಕೋಬೇಕು. ಮೂರನೇದಾಗಿ ಏನಪ್ಪ ಅಂದ್ರೆ, ಓಲ್ಡ್ ಕ್ವಶನ್ ಪೇಪರ್ನ ಇಟ್ಕೋಬೇಕು. 4ನೇದಾಗಿ ಒಂದು 45 ನಿಮಿಷ ಮಾತ್ರ ಓದಬೇಕು. 45 ನಿಮಿಷ ಯಾಕೆ ಓದಬೇಕು ಅಂತಲೂ ಕೂಡ ಹೇಳಿದ್ದೀನಿ. ಮತ್ತೆ 10 ನಿಮಿಷ ಬ್ರೇಕ್ ತಗೊಂಡು ಮತ್ತೆ 45 ನಿಮಿಷನ ಕಂಟಿನ್ಯೂ ಮಾಡಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಆ 45 ನಿಮಿಷ ಎಲ್ಲ ಓದಾದ್ಮೇಲೆ ಬುಕ್ಕೆಲ್ಲ ಮುಚ್ಚಿ ಒಂದು ಕಡೆ ಒಂದು ಹಾಳೆ ತಗೊಂಡು ಬರಿಬೇಕು. ಏನೆಲ್ಲ ಓದಿದ್ದೀನೋ ಅದೆಲ್ಲ ಬರೆದ ಮೇಲೆ ಇನ್ನು ಲಾಸ್ಟ್ಗೆ ಏನಪ್ಪ ಅಂದ್ರೆ ಮರ್ದಿನ ಒಂದು ರಿವಿಷನ್ನ ಟೈಮ್ ಟೇಬಲ್ ಹಾಕೋಬೇಕು.
ಹೀಗೆ ಒಂದು ದಿನ ರಿವಿಷನ್ ಹಾಕೋಬೇಕು, ಹೀಗೆ ವಾರದ ರಿವಿಷನ್, ಹೀಗೆ ತಿಂಗಳ ರಿವಿಷನ್. ಈ ರೀತಿ ಯಾರು ಟೈಮ್ ಟೇಬಲ್ ಹಾಕೊಂಡು ಹಳೆ ಕ್ವಶನ್ ಪೇಪರ್ ಇಟ್ಕೊಂಡು ಚೆನ್ನಾಗಿ ಓದಿದನ್ನ ಬರೆದ ಮೇಲೆ ಅದನ್ನ ರಿವಿಷನ್ ಮಾಡ್ತಾರಲ್ಲ, ಅವರು ಖಂಡಿತ ಒಂದು ಆ ಸರಸ್ವತಿ ಆಶೀರ್ವಾದದಿಂದ ಒಂದು ಒಳ್ಳೆ ಸ್ಕೋರ್ ಮಾಡ್ತಾರಂತಾನೆ ಹೇಳ್ಬೋದು. ಗೊತ್ತಾಯ್ತಾ? ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳಿಬೇಕು ಅಂದ್ರೆ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಇನ್ಸ್ಟಾದಲ್ಲಿ ನಂದು ಸಿದ್ದು ಹಿರೇಮಠ ಅಂತೇಳಿ ಒಂದು ಐಡಿ ಇದೆ, ಅದಕ್ಕೂ ಕೂಡ ಫಾಲೋ ಮಾಡ್ಕೊಳ್ಳಿ. ಇದೇ ತರದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೇನೆ. ಅಲ್ಲಿವರೆಗೂ ಮುಂದಿನ ವಿಡಿಯೋ ಬರುತ್ತೆ. ಮುಂದಿನ ವಿಡಿಯೋ ಬರೋವರೆಗೂ ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.